ಓಂ ಶಾಂತಿ. ಓಂ ಶಾಂತಿ. ಡೇಟ್ ಆಗಿದೆ 4/3/1969. ಅವ್ಯಕ್ತ ಬಾಪ್ದಾದ ಮಧುಬನ ಅವ್ಯಕ್ತ ಮುರಳಿ ಮಹಾವಾಕ್ಯ ಆಗಿದೆ. ಹೋಲಿ ಕೆ ಶುಭ ಅವಸರ, ಹೋಲಿ ಹಬ್ಬ, ಆ ಒಂದು ಶುಭ ಸಮಯದಲ್ಲಿ ಆಜ್ ಆಪ್ಕಿ ಖಾಸ್ ಹೋಲಿ ಕ್ಯಾ, आज आपकी खास होली है क्या, ಹೋಲಿ ಕೈಸೆ ಮನಾಯಿ ಜಾತಿ ಹೇ, ಹೋಲಿ ಹಬ್ಬವನ್ನು ಹೇಗೆ ಆಚರಣೆ ಮಾಡ್ತಾರೆ. ಹೋಲಿ ಮನಾನೆ ಆತಿ ಹೇ, ಹೋಲಿ ಆಚರಣೆ ಮಾಡೋಕ್ಕೆ ಬರ್ತದಾ ನಿಮಗೆ. काम की होली कौन सी है, वर्तमान पाठ अनुसार होली कैसे मनाएंगे. बाबा ಕೇಳ್ತಾರೆ, काम की होली कौन सी है, वर्तमान पाठ अनुसार होली कैसे मनाएंगे. ವರ್ತಮಾನ ಸಮಯದಲ್ಲಿ ಹೋಲಿ ಹಬ್ಬವನ್ನು ಹೆಂಗೆ ಆಚರಣೆ ಮಾಡ್ತಾರೆ. ವರ್ತಮಾನ ಸಮಯ ಕೌನ್ ಸಿ ಹೋಲಿ ಮನಾನೆ ಕಿ ಅವಶ್ಯಕತೆ ಹೇ, ವರ್ತಮಾನ ಸಮಯದಲ್ಲಿ ಎಂಥ ಹೋಲಿಯನ್ನು ಆಚರಣೆ ಮಾಡುವ ಅವಶ್ಯಕತೆ ಇದೆ. ಹೋಲಿ ಮೇ ಕೈ ಬಾತೆ ಕರ್ನಿ ಹೋತಿ ಹೇ, ಹೋಲಿ ಹಬ್ಬದಲ್ಲಿ ಕೆಲವೊಂದಿಷ್ಟು ನಾವು ಮಾಡಬೇಕಾಗ್ತದೆ. लग भी जाता है, जलाया भी जाता है और साथ साथ ಶೃಂಗಾರ भी जाता है. ಹೋಲಿ ಹಬ್ಬದಲ್ಲಿ ಏನು ಮಾಡ್ತಾರೆ, ಸುಡ್ತಾರೆ, ಜೊತೆಗೆ ಶೃಂಗಾರನೂ ಮಾಡ್ತಾರೆ. ಅವ್ರ ಕುಚ್ ಮಿಟಾನಾ ಭೀ ಹೋತಾ ಹೇ, ಇನ್ನೊಂದಿಷ್ಟು ಕೆಲವಷ್ಟು ತೆಗೀನೂ ಬೇಕಾಗ್ತದೆ. जो भी बातें होली में करनी है वह सभी इस समय चल रही है. ಏನೇನು ಹೋಲಿ ಹಬ್ಬದಲ್ಲಿ ಮಾಡಬೇಕಾಗಿದೆಯೋ ಅದು ಈಗ ನಡೀತಾ ಇದೆ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಜಲಾನಾ ಕ್ಯಾ ಹೇ, ಮಿಟಾನಾ ಕ್ಯಾ ಹೇ, ರಂಗನಾ ಕ್ಯಾ ಹೇ ಅವ್ರ ಶೃಂಗಾರನ ಕ್ಯಾ ಹೇ. ಏನು ಸುಡಬೇಕು, ಏನು ತೆಗೆದು ಹಾಕಬೇಕು, ಏನು ಬಣ್ಣ ಹಚ್ಚಬೇಕು, ಏನು ಶೃಂಗಾರ ಮಾಡಬೇಕು. ಯಹ ಸಭಿ ಕರ್ಲೇನಾ, ಇಸ್ಕೋ ಕಹಾ ಜಾತಾ ಹೇ ಮನಾನಾ. ಇದೆಲ್ಲ ಮಾಡೋದಕ್ಕೆ ಏನಂತ ಹೇಳ್ತಾರೆ, ಆಚರಣೆ ಮಾಡೋದು. अगर इन चारों बातों में से कुछ कमी है तो मनाना नहीं कहेंगे. ಈ ನಾಲ್ಕು ಮಾತುಗಳಲ್ಲಿ ಯಾವುದಾದ್ರೂ ಒಂದು ಕಡಿಮೆ ಆಯಿತು ಅಂದರೆ ಆಚರಣೆ ಮಾಡೋಕ್ಕಾಗೋದಿಲ್ಲ. ಯಾವ್ಯಾವ ನಾಲ್ಕು ಮಾತು? ಜಲಾನ, ಮಿಟಾನ, ರಂಗನ, ಶೃಂಗಾರನ. ಇವು ನಾಲ್ಕು ಬೇಕು. ಏನೇ ಆಚರಣೆ ಮಾಡಿದರೂ ಈ ನಾಲ್ಕು ಮಾತುಗಳು ಬೇಕಾಗ್ತವೆ, ಒಂದು ಕಡಿಮೆ ಆಗಂಗಿಲ್ಲ ಅಂತಾರೆ ಬಾಬಾ. होली के दिनों में बहुत सुंदर सजते हैं. कैसे सजते हैं, ಹೋಲಿ ಹಬ್ಬದೊಳಗೆ ಭಾಳ ಚೆನ್ನಾಗಿ ಶೃಂಗಾರ ಮಾಡ್ತಾರೆ. ಹೆಂಗೆ ಮಾಡ್ತಾರೆ. ದೇವತಾओं के समान आप सभी सजे हुए हैं. ನೀವೆಲ್ಲರೂ ದೇವತೆಗಳ ಸಮಾನ ಶೃಂಗಾರ ಆಗಿದ್ದೀರಾ. सजावट में कोई कमी तो नहीं है. ಶೃಂಗಾರ ಮಾಡೋದರಲ್ಲಿ ಏನಾದರೂ ಕಮ್ಮಿ ಇದೆ ಏನು. सजावट में मुख्य होली का श्रृंगार कौन सा होता है. ಎಲ್ಲ ತಯಾರಿ ಮಾಡೋದರಲ್ಲಿ ಹೋಲಿಯ ಮುಖ್ಯ ಶೃಂಗಾರ ಏನಾಗಿರ್ತದೆ. सांग जो बनाते हैं उन्हों को पहले मस्तक में बल्ब लगाते हैं. सांग जो बनाते हैं, ಸಾಂಗ್ ಅಂದ್ರೆ ಹಾಡಲ್ಲ, ಹಾಡ ಏನು ಮಾಡ್ತಾರೋ ಮೊದಲು ಮಸ್ತಕದಲ್ಲಿ ಬಲ್ಬ್ ಲಗಾತೆ हैं. ಮಸ್ತಕದಲ್ಲಿ ಬಲ್ಬ್ ಅಂದರೆ ಲೈಟ್ ಹತ್ತು. यह भी इस समय की कॉपी की हुई है. ಇದನ್ನು ಈ ಸಮಯದಲ್ಲಿ ಕಾಪಿ ಇದೆ. आपका भी काम का मुख्य श्रृंगार है मस्तक पर आत्मा का दीपक जलाना. ಈಗ ಏನಾರ ಒಂದು ಫೋಟೋ ಇರ್ತಾವೆ ನೋಡ್ರಿ, ಕನೆಕ್ಷನ್ ಮಾಡಿ ಆ ಬಲ್ಬ್ ಆ ಫೋಟೋದು ಇದ್ರ ಮೇಲೆ ಬೀಳುವಂಗೆ ಮಾಡ್ತಾರಲ್ಲ, ಅದು ನಿಮ್ಮದೇ ಅಂತಾರೆ ಬಾಬಾ. ಏನು, ಈಗ ನೀವು ಪ್ರಕೃತಿಯ ಮಧ್ಯದಲ್ಲಿ ಆತ್ಮ ನಾನು ಹೊಳಿತಾ ಇದ್ದೀನಿ ಅಂತ ಇರ್ತದಲ್ಲ, ಇಸ್ಕಿ ನಿಶಾನಿ ಬಲ್ಬ್ ಜಲಾತೆ. ನಾವು ಇಲ್ಲಿ ಕೂತ್ಕೊಂಡು ಆತ್ಮ ಪ್ರಕಾಶವನ್ನು ಏನು ಹರಡಿಸ್ತಿದ್ದೀವಿ, ಇದ್ರ ಯಾದ್ಗಾರದಲ್ಲಿ ಅವ್ರು ಏನು ಮಾಡ್ತಾರೆ, ಬಲ್ಬ್ ಹಾಕ್ತಾರೆ. ಲೇಕಿನ್ ಯಹ ಸಭಿ ಬಾತೆ ಹೋನೆ ಲಿಯೇ ಹೋಲಿ ಕಾ ಅರ್ಥ ಯಾದ್ ರಖನಾ ಹೈ. ಬಾಬಾ ಹೇಳ್ತಾರೆ, ಆದರೆ ಈ ಎಲ್ಲ ಮಾತುಗಳನ್ನು ಆಗುವುದರ ಸಲುವಾಗಿ ಹೋಲಿ ಅರ್ಥವನ್ನು ನೆನಪಿಟ್ಕೋಬೇಕು. ಹೋಲಿ ಜೋ ಕುಚ್ ಹುವಾ
ವಹ ಹೋ ಗಯ. ಹೋಲಿ ಅಂದರೆ ಹೋಲಿ ಅರ್ಥ ಹೇಳ್ತಾರೆ ಬಾಬಾ. ಏನೇನಾಯಿತೋ ಅದು ಆಯಿತು ಅಂತಾರೆ ಬಾಬಾ. ಜೋ ಕುಚ್ ಹುವಾ ವಹ ಹೋ ಗಯ. ಏನಾಗಬೇಕಾಗಿತ್ತೋ ಅದು ಆಗೋಯ್ತು. ಹೋಲಿಯ ಆಗೋಯ್ತು. ಜೋ ಸೀನ್ ಹುಯಿ ಹೋಲಿ ಅರ್ಥಾತ್ ಬೀತ್ ಚುಕಿ. ಹೋಲಿ ಅದರ ಅರ್ಥ ಏನು? ಬೀತ್ ಚುಕಿ, ಆಗೋಯ್ತು ಅಂತ. वर्तमान समय जो पॉइंट ध्यान में रखनी है वह है यह होली की अर्थात ड्रामा के ढाल की. ಬಾಬಾ ಹೇಳ್ತಾರೆ ವರ್ತಮಾನ ಸಮಯದ ಪಾಯಿಂಟನ್ನು ನಾವೇನು ಮಾಡಬೇಕು, ಗಮನದಲ್ಲಿಟ್ಕೋಬೇಕು. ವಹ ಹೇ ಅದು ಏನು ಅಂದರೆ ಯಹ ಹೋಲಿ ಕಿ, ಹೋಲಿ ಆಯಿತು, ಅದು ಮುಗೀತು, ಆಗೋಯ್ತು. ಡ್ರಾಮಾಕ್ಕೆ ಢಾಲ್ ಕಿ, ಅದು ನಾಟಕದಲ್ಲಿ ಇತ್ತು, ಆಯಿತು. ಜಬ್ ಐಸೆ ಮಜಬೂತ್ ಹೋಂಗೆ ತಬ್ ವಹ ರಂಗ್ ಭೀ ಪಕ್ಕಾ ಲಗ್ ಸಕೇಗ. ಇಷ್ಟು ಪಕ್ಕೆ ಇರಬೇಕು ನಾವು. ಏನೇನೇನೇನೇನು ಆಗ್ತಾವೋ ಡ್ರಾಮಾದಲ್ಲಿತ್ತು ಆಯಿತು ಅಂತ ಪಕ್ಕಾ ಆದರೆ ನಮಗೆ ಬಣ್ಣ ಹತ್ತದೆ ಅಂತಾರೆ ಬಾಬಾ. अगर होली का अर्थ जीवन में नहीं लाएंगे तो रंग कच्चा हो जाता है. ಈ ಹೋಲಿ ಶಬ್ದದ ನೀವು ಜೀವನದಲ್ಲಿ ತಗೊಂಡು ಬರಲಿಲ್ಲ ಅಂದರೆ ನಿಮಗೆ ಬಣ್ಣ ಸರಿಯಾಗಿ ಹತ್ತೋದಿಲ್ಲ ಅಂತಾರೆ ಬಾಬಾ, ಕಚ್ಚಾ ಆಗ್ತದೆ. ಪಕ್ಕಾ ರಂಗ್ ಖಾನೆ ಕೆ ಲಿಯೆ ಹರ್ ವಕ್ತ್ ಸೋಚೋ ಹೋಲಿ. ಬಾಬಾ ಹೇಳ್ತಾರೆ ಪಕ್ಕಾ ರಂಗ್ ನೀವು ತಿನ್ನಬೇಕು ಅಥವಾ ರಂಗ್ ಹಚ್ಕೊಳ್ಬೇಕು ಅಂತಂದರೆ ಪ್ರತಿ ಕ್ಷಣನೂ ನೀವೇನು ಯೋಚನೆ ಮಾಡಬೇಕು, ಹೋಲಿ, ಹೋಗಲಿ ಬಿಡಲಿ, ಆಯಿತು ಆಯಿತು ಆಯ್ದಿದ್ದಾಯಿತು ಅಂತೀವಲ್ಲ, ಹಂಗಿರಬೇಕು. ಜೋ ಬೀತಾ ಹೋ ಹೀ ಗಯ, ಏನಾಗಬೇಕಾಗಿತ್ತದೋ ಆಗೋಯ್ತು. ಐಸಿ ಹೋಲಿ ಮನಾ ರಹೆ ಹೋ, ಈ ಥರ ಹೋಲಿ ಆಚರಣೆ ಮಾಡ್ತಿದ್ದೀರೇನು. ವಾ ಕಭಿ ಕಭಿ ಡ್ರಾಮಾ ಕಿ ಸೀನ್ ದೇಖ್ ಕರ್ ಕುಚ್ ಮಂಥನ್ ಚಲ್ತಾ ಹೈ. ಆವಾಗವಾಗ ನಾಟಕದಲ್ಲಿ ಏನೇನು ನಡೀತದೋ ಅದ್ರ ಬಗ್ಗೆ ಮಂಥನ ಮಾಡ್ತೀರೇನು. ಹಿಂಗಾಯ್ತು ನೋಡ್ರಿ, ಹಂಗಾಯಿತು, ಹಂಗಾಗಬಾರ್ದಿತ್ತು, ಹಿಂಗಾಗಬೇಕಿತ್ತು, ಹಾಗೆ ಹೀಗೆ ಈ ಥರ ಮಂಥನ ಮಾಡ್ತೀರೇನು ಅಂತ ಕೇಳ್ತಾರೆ ಬಾಬಾ. ದಹಿ ಕೋ ಜಬ್ ಮಂಥನ್ ಕಿಯಾ ಜಾತಾ ಹೈ ತಬ್ ಮಕ್ಕನ್ ನಿಕಲ್ತಾ ಹೈ. ಮೊಸರನ್ನು ಕಟ್ಟಿದ್ರೆ ಏನು ಬರ್ತದೆ, ಬೆಣ್ಣೆ ಬರ್ತದೆ. ಬಾಬಾ ಹೇಳ್ತಾರೆ अगर पानी को मंथन करेंगे तो क्या निकलेगा. ನೀರಷ್ಟು ಕಟ್ಟಿದ್ರೆ ಏನು ಬರ್ತದೆ, ನೀರೇ ಬರ್ತದೆ. ಕುಚ್ ಭೀ ನಹಿ, ಏನೂ ಬರೋದಿಲ್ಲ. ರಿಸಲ್ಟ್ ಮೇ ಯಹಿ ಹೋಗಾ, ಏಕ್ ತೋ ಥಕಾವಟ್, ದೂಸರಾ ಟೈಮ್ ವೇಸ್ಟ್. ನೀರಷ್ಟು ಕಟ್ಟಿದ್ರೆ ಏನೂ ಬರೋದಿಲ್ಲ, ಏನಾಗ್ಬಿಡ್ತದೆ ಭಾಳ ಅಂದ್ರೆ ಟೈಮ್ ವೇಸ್ಟ್ ಆಗ್ತದೆ, ಸುಸ್ತಾಗ್ತದೆ. ಇಸ್ಲಿಯೇ ಯಹ ಹುವಾ ಪಾನಿ ಕಾ ಮಂಥನ್. ಈ ಥರ ಮಾಡಿದ್ರೆ ಏನಾದಂಗೆ ಆಗ್ತದೆ, ನೀರನ್ನು ಕಟ್ಟದಂಗೆ ಆಗ್ತದೆ ಅಂತಾರೆ ಬಾಬಾ. ಐಸಾ ಮಂಥನ್ ಕರ್ನೆ ಕೆ ಬಜಾಯ್ ಜ್ಞಾನ ಕಾ ಮಂಥನ್ ಕರ್ನಾ ಹೈ. ಆ ಮಾತು ಈ ಮಾತು ಕಟ್ಟದ ದಿನ ಸಾಕಾಗಿಲ್ಲ ಅಂತಾರೆ ಬಾಬಾ. ಅದ್ರ ಬದಲಾಗಿ ಏನು ಮಾಡಿ, ಜ್ಞಾನ ಮಂಥನ ಮಾಡಿ. साकार रूप में लास्ट दिनों में सर्विस की मुख्य युक्ति कौन सी सुनाई थी. ಸಾಕಾರ ರೂಪದಲ್ಲಿ ಲಾಸ್ಟ್ ದಿನಗಳಲ್ಲಿ ಸೇವೆಯ ಮುಖ್ಯ ಯುಕ್ತಿಯನ್ನು ಏನು ಹೇಳಲಾಗ್ತಿತ್ತು. ಘೇರಾವ್ ಡಾಲ್ನ, ಏನು ಮಾಡ್ಬೇಕಂತಾರೆ, ಘೇರಾವ್ ಹಾಕೋದಂದ್ರೆ ಮುತ್ತಿಗೆ ಹಾಕೋದು. ಡಬಲ್ ಘೇರಾವ್ ಡಾಲ್ನ ಹೇ, ಒಂದೇ ಘೇರಾವ್ ನಡೆಯಂಗಿಲ್ಲ, ಡಬಲ್ ಘೇರಾವ್ ಮುತ್ತಿಗೆ ಹಾಕಬೇಕು. एक तो वाणी द्वारा सर्विस का, दूसरा अव्यक्त आकर्षण का. ಏನು ಡಬಲ್ ಘೇರಾವ್, ಒಂದು ವಾಣಿ ಸೇವೆ ಮಾಡಬೇಕು, ವಾಣಿಯ ಮುಖಾಂತರ. ಇನ್ನೊಂದು ಅವ್ಯಕ್ತ ಆಕರ್ಷಣೆ ಇರಬೇಕು ಅಂತ ಹೇಳ್ತಾರೆ ಬಾಬಾ. ಯಹ ಐಸಾ घेराव डालना है जो खुद न उससे निकल सके न दूसरे निकल सके. ಬಾಬಾ ಹೇಳ್ತಾರೆ ಹಿಂಗೆ ಘೇರಾವ್ ಹಾಕಬೇಕು ಅಂತಂದರೆ ನಮಗೆ ಹೊರಗೆ ಬರೋಕ್ಕಾಗಬಾರ್ದು, ಆಮೇಲೆ ಬೇರೆದವ್ರು ನಮಗೆ ಒಳಗಡೆ ಬರಬಾರ್ದು ಅಂತ. ಆಟ ಆಡ್ತಿರ್ತೀವಿ ನೋಡ್ರಿ, ಹಿಂಗೆಲ್ಲ ಮುಚ್ಕೊಂಡು ಒಳಗೆ ಬರೋದು, ಯಾರಿಗೂ ಒಳಗೆ ಬರೆಸ್ಕೊಡಂಗಿಲ್ಲ. ಸಣ್ಣ ಹುಡುಗರು ಆಡ್ತಿರ್ತಾವೆ, ಅದಕ್ಕೆ ಹೇಳ್ತಾರೆ ಬಾಬಾ ಒಳಗೆ ಯಾರೂ ಬರಬಾರ್ದು, ನಾವು ಹೊರಗೆ ಹೋಗಂಗಿಲ್ಲ. ಬಾಬಾ ಹೇಳ್ತಾರೆ घेराव डालने का ढंग अभी तक प्रैक्टिकल में दिखाया नहीं है.
ಘೇರಾವ್ ಹಾಕುವಂಥ ಢಂಗ್ ಇನ್ನು ಪ್ರಾಕ್ಟಿಕಲ್ನಲ್ಲಿ ಕಾಣಿಸ್ತಿಲ್ಲ ಅಂತಾರೆ ಬಾಬಾ. ಮ್ಯೂಸಿಯಂ ಬನಾನಾ ತೋ ಸಹಜ ಹೈ, ಮ್ಯೂಸಿಯಂ ಮಾಡೋದೇನು ಮಾಡ್ತೀರಾ, ಸರಳಿದೆ. ಬಾಬಾ ಹೇಳ್ತಾರೆ ಮ್ಯೂಸಿಯಂ ಬನಾನಾ ಯಹ ಕೊಯ್ ಘೇರಾವ್ ಡಾಲಾ ನಹಿ ಹೇ, ಮ್ಯೂಸಿಯಂ ಮಾಡೋದು ಅಂತಂದರೆ ಅದೇನು ಘೇರಾವ್ ಹಾಕ್ದಂಗೆ ಅಲ್ಲ ಅಂತಾರೆ ಬಾಬಾ. ಲೇಕಿನ್ अपने अव्यक्त आकर्षण से उन्हों को घायल करना यह है घेराव डालना. ಪಾಪ ಹೇಳ್ತಾರೆ ನಮ್ಮನ್ನು ನಾವು ಏನು ಮಾಡಬೇಕು, ಅವ್ಯಕ್ತ ಆಕರ್ಷಣೆಯಲ್ಲಿರಬೇಕು. ಅವ್ಯಕ್ತ ಆಕರ್ಷಣೆಯಲ್ಲಿರಬೇಕು ಅಂದರೆ ಏನು ಮಾಡೋದು, ನನ್ನನ್ನು ನಾನು ಆತ್ಮ ಅಂತ ತಿಳ್ಕೊಳ್ಳೋದು, ನನ್ನ ತಂದೆ ಪರಮಾತ್ಮ, ಪರಮಾತ್ಮನ ಎಲ್ಲ ಶಕ್ತಿಗಳು ನನ್ನ ಮೇಲೆ, ಅದೇ ಘೇರಾವ್. ಪರಮಾತ್ಮನ ಶಕ್ತಿಗಳ ಮಂಡಲದಲ್ಲಿ ನಾವಿರೋದು, ಅದಕ್ಕೆ ಘೇರಾವ್ ಅಂತ. ಅವ್ಯಕ್ತ ಆಕರ್ಷಣೆಯಲ್ಲಿರಬೇಕು ಅಂದರೆ ಇದು ಅಂತ ಹೇಳ್ತಾರೆ ಬಾಬಾ. ವಹ ಅಭಿ ಚಲ್ ರಹಾ ಹೈ, ನಡೀತಿದೆ. ಅಭಿ ಸರ್ವಿಸ್ ಕಾ ಸಮಯ ಭಿ ಜ್ಯಾದಾ ನಹಿ ಮಿಲೇಗಾ, ಇನ್ನು ಸರ್ವಿಸ್ ಮಾಡೋಕ್ಕೆ ಟೈಮ್ ಸಿಗೋದಿಲ್ಲ ಅಂತ ಹೇಳ್ತಾರೆ ಬಾಬಾ. ಸಮಸ್ಯೆಯೇ ಐಸಿ ಖಡಿ ಹೋ ಜಾಯೆಂಗಿ जो आपकी सर्विस में भी बाधा पड़ने की संभावना होगी. ಹಿಂಗೆ ಸಮಸ್ಯೆ ಬರ್ತಾವು, ನಿಮ್ಮ ಸರ್ವಿಸ್ನಲ್ಲೂ ಕೂಡ ವಿಘ್ನ ಆಗ್ತವೆ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ इसलिए जो समय मिल रहा है उसमें जिसको जितनी सर्विस करनी है वह अधिक से अधिक कर ले. ಯಾವಾಗ ಸಿಗ್ತದೆ ಆವಾಗ ಏನು ಮಾಡಿಬಿಡ್ರಿ, ಸರ್ವಿಸನ್ನು ಮಾಡಿ ಕಡಕ್ಕಾಗಬೇಕು. नहीं तो सर्विस का समय भी होली हो जाएगा, ಸರ್ವೀಸಿನ ಸಮಯನೂ ಕೂಡ ಏನಾಗ್ಬಿಡ್ತದೆ, ಹೋಲಿ ಆಗಿಬಿಡ್ತದೆ, ಹೋಗ್ಬಿಡ್ತದೆ. ಯಾನಿ ಬೀಟ್ ಜಾಯೇಗಾ ಅಂದರೆ ಹೋಗ್ಬಿಡ್ತದೆ. इसलिए अब अपने को आपे ही ज़्यादा में ज़्यादा सर्विस के बंधन में बांधना चाहिए. ನನ್ನನ್ನು ನಾನು ಕಟ್ಕೋಬೇಕು, ಅದಕ್ಕೆ ಘೇರಾವ್ ಹಾಕ್ಕೊಳ್ಳೋದು ಅಂತ ಹೇಳ್ತಾರೆ ಬಾಬಾ. ಏನು, ಪ್ರತಿ ಕ್ಷಣನೂ ನಾನು ಹೆಂಗಿರಬೇಕು, ಸರ್ವಿಸ್ನ ಬಂಧನದಲ್ಲಿರಬೇಕು. इस एक बंधन से ही अनेक बंधन मिट जाते हैं. ನಾವು ಬಾಬಾನ ಸರ್ವಿಸ್ನಲ್ಲಿ ಬಂಧನ ಹಾಕ್ಕೊಂಡ್ವಿ ಅಂತಂದರೆ ಹೊರಗಿನ ಬಂಧನಗಳು ತಂತಾನೆ ಹೋಗಿಬಿಡ್ತಾವೆ. ಅದಕ್ಕೆ ಬಾಬಾ ಹೇಳ್ತಾರೆ इस एक बंधन से ही अनेक बंधन मिट जाते हैं. अपने को खुद ईश्वरीय सेवा के लगाना चाहिए. अपने को खुद ईश्वरीय सेवा में लगाना चाहिए, औरों के कहने से नहीं. ಯಾರೋ ಹೇಳ್ತಾರೆ ಅಂಥೇಳಿ ಸೇವೆ ಮಾಡೋದಲ್ಲ, ನನಗೆ ನಾನು ತಿಳ್ಕೊಂಡು ಏನು ಮಾಡಬೇಕು, ಸೇವಾ ಮಾಡಬೇಕು. ಬಾಬಾ ಹೇಳ್ತಾರೆ ಅವರೋಂಕೆ कहने से क्या होगा, ಬೇರೆದವ್ರು ಹೇಳಿದ ಮಾಡಿದ್ರೆ ಏನು ಸಿಗ್ತದೆ, ಆಧಾ ಫಲ್ ಮಿಲೇಗಾ, ಪೂರಾ ಸಿಗೋದಿಲ್ಲ. क्योंकि जिसने कहा अथवा प्रेरणा दी उनकी भाईवारी हो जाती है. ಬಾಬಾ ಹೇಳ್ತಾರೆ क्योंकि जिसने कहा अथवा प्रेरणा दी, ಯಾರಾದರೂ ನಮ್ಗೆ ಹೇಳಿದರೆ, ಮಾಡಂತ ಹೇಳಿದರೆ, ಪ್ರೇರಣಾ ಕೊಟ್ಟರೆ, ಭಾಯಿವಾರ್ ಹೋ ಜಾತಿ ಹೇ, ಅರ್ಧ ಅರ್ಧ ಆಗಿಬಿಡ್ತದೆ. ದುಕಾನ್ ಮೇ ಅಗರ್ ದೋ ಭಾಯಿವಾರ್ ಹೋ ತೋ ಬಂಟ್ವಾರ ಹೋ ಜಾತಾ ಹೈ ನಾ, ಪಾರ್ಟ್ನರ್ಶಿಪ್ ಆದಂಗೆ ಆಗ್ತದೆ. ಏನು ಮಾಡಬೇಕಾಗ್ತದೆ, ಬಂದದ ಲಾಭದೊಳಗೆ ಏನು ಮಾಡ್ಬೇಕು, ಅವ್ರಿಗೆ ಇಷ್ಟು ಕೊಡಬೇಕಾಗ್ತದೆ, ಅದಕ್ಕೆ ಭಾಯಿವಾರ್ ಅಂತಾರೆ. ಏಕ್ ಹೈ ತೋ ವಹ ಮಾಲಿಕ್ ಹೋ ರಹತಾ ಹೈ, ಒಬ್ಬರೇ ಇದ್ದರು ಅಂದರೆ ಅದಕ್ಕೆ ಮಾಲೀಕ್ ಆಗಿರ್ತಾರೆ. ಎಲ್ಲ ಲಾಭ ಯಾರು ಸಿಗ್ತದೆ, ಮಾಲೀಕ್ ಸಿಗ್ತದೆ. ಬಾಬಾ ಹೇಳ್ತಾರೆ इसलिए अगर किसके कहने से करते हैं तो उस कार्य में भाईवार हो जाती है. ಯಾರೋ ಹೇಳಿದ್ದಕ್ಕೆ ನಾವು ಮಾಡ್ತೀವಿ ಅಂತಂದರೆ ಅದರದ್ದು ಅರ್ಧ ಕ್ರೆಡಿಟ್ ಅವ್ರಿಗೆ ಹೋಗ್ತದೆ ಅಂತ ಹೇಳ್ತಾರೆ ಬಾಬಾ. और स्वयं ही मालिक बन करके करते हैं तो सारे मिल्कियत के अधिकारी बन जाते हैं. ನೀವೇ ಸ್ವಂತ ವಿಚಾರ ಮಾಡಿ ಸೇವೆ ಮಾಡಿದರೆ ಇಡೀ ಫಲ ಯಾರು ಸಿಗ್ತದೆ, ನಿಮ್ಗೆ ಸಿಗ್ತದೆ, ಎಲ್ಲ ಲಾಭ ನಿಮ್ಗಾಗ್ತದೆ. इसलिए हर एक को मालिक बनकर करना है, लेकिन मालिक पने के साथ साथ बालकपन भी पूरा होना चाहिए. ಅದಕ್ಕಾಗಿ ಪ್ರತಿಯೊಬ್ಬರು ಮಾಲೀಕ ಆಗಿ ಮಾಡಬೇಕು. ಆದರೆ ಮಾಲೀಕ್ಪನ್ ಜೊತೆಗೆ ಕೆಲವೊಂದು ಸಾರಿ ನಾವು बालकपन ಆಗಬೇಕಾಗ್ತದೆ. कहाँ कहाँ मालिक बनकर खड़े हो जाते हैं, कहाँ फिर बालक होकर छोड़ देते हैं. ಏನು ಮಾಡಬೇಕಾಗ್ತೈತಿ ಅಂದರೆ ಕೆಲವು ಕಡೆ ಮಾಲೀಕಾಗಿ ಮಾಡಬೇಕಾಗ್ತದೆ, ಇನ್ನು ಕೆಲವು ಕಡೆ ಬಾಲಕ್ಕಾಗಿ ಮಾಡಬೇಕು.
ಈಗ ಇಲ್ಲಿ ಸೆಂಟ್ರ್ ಹೆಡ್ ಇರ್ತಾರೆ. ಸೆಂಟ್ರ್ ಹೆಡ್ ಅವ್ರು ಹೇಳ್ದಂಗೆ ನಾವು ಕೆಲಸ ಮಾಡಿದ್ರೆ, ಸೇವೆ ಮಾಡಿದ್ರೆ, ಇಲ್ಲಿ ಹಂಗೆ ತಿಳ್ಕೊಬಾರ್ದು. ಬಾಬಾ ಇನ್ನೊಬ್ರು ಹೇಳಿದ ಮೇಲೆ ಮಾಡಂದಾಗ ಅರ್ಥ ಅವ್ರಿಗೆ ಹೋಗ್ತದೆ, ನಾ ಯಾಕೆ ಮಾಡಲಿ ಅಂತ ಹಂಗಲ್ಲದು. ಅದಕ್ಕೆ ಬಾಬಾ ಹೇಳ್ತಾರೆ ಬಾಲಕನೂ ಆಗಬೇಕಾಗ್ತದೆ. ಆ ಟೈಮ್ನಲ್ಲಿ ಯಾರೋ ಈ ಸೆಂಟ್ರ್ ಹೆಡ್ ನಮಗೇನೋ ಸೇವೆ ಕೊಡ್ತಾರೆ, ಅವಾಗ ಸೇವಾ ಮಾಡಿದ್ರೆ ನಾವು ಹೆಂಗೆ ಮಾಡಬೇಕು? ಬಾಲಕಾಗಿ ಮಾಡಬೇಕು. ಬಾಲಕಾಗಿ ಹೂ ಒಂದು ಹೋಗಬೇಕು. ಹೂ ಒಂದು ಹೋಗಿ ಮಾಡುವಾಗ ಮತ್ತೇನಾಗಬೇಕು? ಮಾಲೀಕ ಆಗಬೇಕು. ಅದಕ್ಕೆ ಹೇಳ್ತಾರೆ ಬಾಬಾ ಬಾಲಕನೂ ಆಗಬೇಕಾಗ್ತದೆ, ಮಾಲೀಕನೂ ಆಗಬೇಕಾಗ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ मालिक बनकर खड़े हो जाते हैं, कहाँ फिर बालक होकर छोड़ देते हैं. तो न छोड़ना है न पकड़ना है. बिडलूबार्ದು हिडलूबार्ದು. पकड़ना अर्थात जिद से नहीं पकड़ना है. कोई चीज़ को अगर बहुत ज़ोर से पकड़ा जाता है तो उस चीज़ का रूप बदल जाता है. ಯಾವುದೇ ಒಂದು ವಸ್ತುವನ್ನು ಅದನ್ನು ಗಟ್ಟಿಗೆ ಹಿಡ್ಕೊಂಡ್ವಿ ಅಂತಂದ್ರೆ ಅದೇನಾಗ್ತದೆ? ಅದರದ್ದು ರೂಪನೇ ಬದಲಿ ಆಗ್ತದೆ. ಈಗ ಹೂವು ಇರ್ತದೆ, ಹೂವನ್ನು ಗಟ್ಟಿಗೆ ಹಿಡ್ಕೊಂಡ್ರೆ ಏನಾಗ್ಬಿಡ್ತದೆ? ಅದಕ್ಕೆ ಹೇಳ್ತಾರೆ ಬಾಬಾ कोई चीज़ को पकड़ना अर्थात जिद से नहीं पकड़ना. कोई चीज़ को अगर बहुत ज़ोर से पकड़ा जाता है तो उस चीज़ का रूप बदल जाता है. फूल आदे ಹೇಳ್ತಾರೆ बाबा, फूल को जोर से पकड़ो तो क्या हाल होगा? पकड़ना तो है लेकिन कहाँ तक? ಹೆಂಗೆ ಹಿಡ್ಕೋಬೇಕು? ಹೂ ಹಿಡ್ಕೋಬೇಕು, ಹಿಡ್ಕೊಬಾರ್ದು ಬಿಟ್ಬಿಡೋಕ್ಕೂ ಆಗಲ್ಲ. छोड़ना भी नहीं, पकड़ना ಹೆಂಗೆ ಹಿಡ್ಕೋಬೇಕು? ಬಾಬಾ ಹೇಳ್ತಾರೆ पकड़ना तो है लेकिन कहाँ तक कैसे पकड़ना है यह भी समझना है. ಹೆಂಗೆ ಹಿಡಬೇಕು, ಎಷ್ಟು ಹಿಡಬೇಕು ತಿಳ್ಕೋಬೇಕು. या तो पकड़ते अटक जाते हैं व छोड़ते हैं तो छूट जाते हैं. दोनों ही समान रहे यह पुरुषार्थ करना है. ಎಲ್ಲ ಸಮಾನ ಇರಬೇಕು, ಪುರುಷಾರ್ಥ ಮಾಡಬೇಕು. जो मालिक और बालक दोनों रीति से चलने वाला होगा उनकी मुख्य परख यह होगी. ಬಾಬಾ ಹೇಳ್ತಾರೆ ಮಾಲೀಕ ಬಾಲಕ ಎರಡೂಗಳನ್ನು ಸಮಾನವಾಗಿರಬೇಕು. ಅದರ ಮುಖ್ಯ ಪರಖ ಏನಾಗಿದೆ? ಏಕ್ ತೋ ನಿರ್ಮಾಣತಾ ಹೋಗಿ उसके साथ निरहंकारी निर्माण और साथ साथ ಪ್ರೇಮ್ ಸ್ವರೂಪ್ ಅಂತ ಹೇಳ್ತಾರೆ ಬಾಬಾ. ಪರಖ ಇರಬೇಕು, ಎಲ್ಲಿ ಬಾಲಕ ಆಗಬೇಕು, ಎಲ್ಲಿ ಮಾಲಕ ಆಗಬೇಕು. ಬಾಲಕ ಆಗಿ ನಿರಹಂಕಾರಿ ಆಗಿರಬೇಕು, ಮಾಲೀಕಾಗಿ ನಿರ್ಮಾಣ ಆಗಬೇಕು. ಅದರ ಜೊತೆಗೆ ಏನು ಬೇಕಂತಾರೆ ಬಾಬಾ? ಪ್ರೇಮ್ ಬೇಕು. यह चारों ही बातें उनके हर चलन से देखने में आएंगी. ಈ ನಾಲ್ಕು ಮಾತುಗಳು ಪ್ರತಿ ಚಲನೆಯಲ್ಲಿ ಕಾಣಿಸ್ತದೆ. अगर चारों में से कोई भी कम है तो कुछ स्टेज की कमी है. ನಾಲ್ಕುದರಲ್ಲಿ ಒಂದು ಯಾವ್ದಾದ್ರು ಕಡಿಮೆ ಇದೆ ಅಂತಂದರೆ ನಮ್ಮ ಸ್ಥಿತಿ ಏನು? ಕಮ್ಮಿ ಇದೆ. ನಾಲ್ಕು ಏನೇನು ಹೇಳಿದ್ರಲ್ಲ ಬಾಬಾ, ಏನು ಹೇಳಿದರು? ಜಲಾನ ಏನು ಹೇಳಿದ್ರು ಬಾಬಾ? ಜಲಾನ, ಮಿಟಾನ, ರಂಗನ, ಶೃಂಗಾರನ. ನಾಲ್ಕು ಬೇಕು ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ जलाना मिटाना रंगना श्रृंगारना. वतन में अच्छा, वतन में आज होली कैसे खेली मालूम है? ವತನದಲ್ಲಿ ಹೋಳಿ ಆಡಿದ್ರಂತೆ. ಹೆಂಗೆ ಆಡಿದರು? ಸಿರ್ಫ್ ಬಚ್ಚೋं के साथ ही थे, ಕೇವಲ ಮಕ್ಕಳ ಜೊತೆ ಇದ್ದರು. आप भी होली मना रहे हो ना, ನೀವು ಹೋಲಿ ಆಡ್ತಿದ್ದೀರಲ್ಲ. वहाँ संदेश आई तो ये खेल किया. कौन सा खेल किया होगा? ಒಂದು ಸಂದೇಶ ಬಂತು, ಅಲ್ಲಿ ಆಟ ಆಡ್ತಾಯಿದ್ರು. ಏನು ಆಡಿದರು? आप ले चलो तो देखे, बुद्धि का विमान तो है ना. ಬುದ್ಧಿ ವಿಮಾನದಲ್ಲ ಈಗ ಹೋಗ್ಬೇಕು. ಈಗ ಎಲ್ಲಿ ಹೋಗೋದು? ವತನಕ್ಕೆ ಹೋಗಬೇಕು, ನೋಡಬೇಕಲ್ಲಿ. ಬುದ್ಧಿ ಕಾ ವಿಮಾನ್ तो दिव्य दृष्टि से भी अच्छा है. यहाँ तो वह हो ही नहीं सकता, वह चीज़ ही नहीं. आज सुहेजों का दिन था,
तो जब संदेशिया वतन में आई तो साकार को छिपा दिया। एक बहुत सुंदर फूलों की पहाड़ी बनाई थी, उनके अंदर साकार को छिपाया हुआ था। ಒಂದು ಸುಂದರವಾದ ಹೂವಿನ ಪರ್ವತ ಇತ್ತು ಅಂತೆ, ಅಲ್ಲಿ ಒಳಗಡೆ ಮುಚ್ಚಲಾಗಿತ್ತು. ದೂರ ಸೆ ದೇಖನೆ ಮೇ ತೋ ಪಹಾಡಿ ಹಿ ನಜರ್ ಆತಿ ಥಿ. ದೂರದಿಂದ ನೋಡಿದ್ರೆ ಅದೇನ ಕಾಣಿಸಿತ್ತು, ಪರ್ವತಗತೆ ಕಾಣಿಸಿತ್ತು. तो जब संदेशी आई तो साकार को देखा नहीं, बहुत ढूंढा देखने में ही नहीं आया। फिर अचानक ही जैसे छिपने का खेल करते है ना, ಇದೇನು ಏನು ಎಂಥ ಆಟ ಆಡ್ತಾವಲ್ಲ ಹುಡುಗರು, ಸಣ್ಣ ಮುಚ್ಚಿಟ್ಕೊಳ್ದು ಆಟ ಆಡ್ತಾರಲ್ಲ, ಕಣ್ಣ ಮುಚ್ಚಾಲೆ ಆಟ ಆಡ್ತಾರಲ್ಲ, ಆ ಆಟ ಆಡ್ಲಿಕ್ಕತ್ತಿದ್ರಂತಲ್ಲ. छिपने का खेल करते हैं ना, ऐसा खेल देखा। फूलों के बीच साकार बैठा हुआ नजर आया, वह सीन बड़ी अच्छी थी. ಆ ಹೂಗಳ ನಡುವೆ ಕೂತಿದ್ರು ಯಾರು, ಬಾಬಾ. अवेक बाप दादा हर एक को अमृत कर भोग दे रहे थे और एक एक से मुलाकात भी कर रहे थे. अमृत अमृत कर, हर एक को अमृत कर ಭೋಗ್ ದೇ ರಹೆ ಥೆ, ಎಲ್ಲರಿಗೂ ಭೋಗ ಕೊಡ್ತಾ ಇದ್ರು, ಎಲ್ಲರಿಗೂ ಒಬ್ಬೊಬ್ರಿಗಾಗಿ ಭೇಟಿ ಆಗ್ತಿದ್ರು. ಖಾಸ್ म्यूजियम वालों को डायरेक्शन दे रहे थे, अव्यक्ति आकर्षण से म्यूजियम ऐसा बनाओ जो कोई भी अंदर आए देखे तो एकदम आकर्षित हो जाए. ಮ್ಯೂಸಿಯಂ ಇಷ್ಟು ಅವ್ಯಕ್ತ ಇರಬೇಕಲ್ಲ, ಯಾರಾದರೂ ಬಂದರೂ ಏಕ್ದಮ್ ಅದಕ್ಕೆ ಏನಾಗಿರಬೇಕು, ಆಕರ್ಷಣೆ ಆಗಬೇಕು. ಅಚ್ಚಾ. ಓಂ ಶಾಂತಿ.